ಒಬ್ಬ ಬೆಟ್ಟ ಹತ್ತಾ ಇರ್ತಾನೆ. ಕೆಳಗಡೆಯಿಂದ ನಿಂತ್ಕೊಂಡು ನೋಡ್ತಾ ಇರೋನು ಒಬ್ಬ ಹೇಳಿದ್ನಂತೆ, ಅವನ ಬೆಟ್ಟದ ಮೇಲೆ ಹತ್ತಿ ಊರೆಲ್ಲ ನೋಡ್ಬೇಕು ಅಂತ ಬೆಟ್ಟ ಹತ್ತಿದಾನೆ ಅಂತ ಹೇಳಿದಂತೆ. ಎರಡನೇ ಅವ್ನು ಹೇಳಿದ್ನಂತೆ, ಇಲ್ಲ ಇಲ್ಲ ಕಣೋ, ಅವ್ನ್ ಬೆಟ್ಟ ಹತ್ತಿರೋದು, ಇವ್ನ್ ಬೆಟ್ಟ ಹತ್ತಿ ನಿಂತ್ಕೊಂಡ್ಮೇಲೆ ಊರವರೆಲ್ಲ ನನ್ ನೋಡ್ಲಿ ಅಂತ ಬೆಟ್ಟ ಹತ್ತುತ್ತಿದ್ದಾನೆ ಅಂತ ಹೇಳಿದ್ನಂತೆ. ಹತ್ತಿದವನು ವಾಪಸ್ ಇಳಿದ್ನಂತೆ. ಇಳಿದವನ ಹತ್ರ ಹೋಗಿ ಇನ್ನೊಬ್ಬ ಕೇಳಿದ್ನಂತೆ, ಯಾಕೆ ಬೆಟ್ಟ ಹತ್ತಿದೆ ಅಂತ. ಅದಕ್ಕೆ ಅವನು ಹೇಳಿದ್ನಂತೆ, ಬಾಡಿಗೆ ಎಕ್ಸರ್ಸೈಸ್ ಆಗ್ಲಿ, ವೇಟ್ ರಿಡ್ಯೂಸ್ ಮಾಡೋಣ ಅಂತ ಹತ್ತಿ ಇಳಿತಾ ಇದ್ದೀನಿ ಅಂತ. ಯಾಕೆ ಈ ಕತೆ ಹೇಳ್ದೆ ನಾನು ಅಂತಂದ್ರೆ, ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಶುರು ಮಾಡಿದಾಗ ನನಗೆ ಝೀರೋ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ನನ್ಗೆ ಗೊತ್ತಿರೋ ವಿಷಯನ ಒಂದ್ 4 ಜನ ಕೇಳಬೇಕು, ನಾನು ಓದಿರೋ ಪುಸ್ತಕನ ಇನ್ನೊಂದು 4 ಜನ ಓದ್ಲಿ ಅಂತ ಹೇಳ್ಬೇಕು ಅಂತ. ಬಟ್ ಒಂದಷ್ಟು ಕಮೆಂಟ್ಸ್ ಬರುತ್ತೆ, ತುಂಬಾ ಬೇಜಾರಾಗುತ್ತೆ. ನಾನು ಅದಕ್ಕೆಲ್ಲ ರೆಸ್ಪಾಂಡ್ ಮಾಡಬಾರ್ದು ಅಂತ ಅನ್ಕೋತೀನಿ. ಅದೇ ಹೊಸ ಹೊಸ ಐಡಿಯಾಗಳು ಕೊಡೋದೆ ನಮ್ಮನ್ನ ನೋಡಿ ಕಮೆಂಟ್ ಮಾಡೋರು. ಗೊತ್ತಿಲ್ಲ ಅವ್ರಿಗೆ ನಾವು ಮಾಡೋ ವಿಡಿಯೋಗಳು ಅಟೆನ್ಷನ್ ಸೀಕಿಂಗ್ ಅನ್ಸುತ್ತಾ, ಫಾಲೋವರ್ಸ್ ಜಾಸ್ತಿ ಆಗ್ಲಿ ಅಂತ ಮಾಡ್ತಾರಾ, ಪಬ್ಲಿಸಿಟಿಗೋಸ್ಕರ ಮಾಡ್ತಾರಾ, ಹೀಗೆ ಪಾಪ ಅವ್ರ ತಲೆಯಲ್ಲಿ ಬೇರೆ ಬೇರೆ ಏನೇನೋ ಕ್ವಶನ್ಸ್ ಇರುತ್ತೆ. ಬಟ್ ನಮ್ಮ ತಲೆ ಒಳಗಡೆ ಏನಿದೆ, ನಾವು ಯಾವ್ದಕ್ಕಾಗಿ ಇದೊಂದು ಪ್ರಯೋಗನ ಮಾಡ್ತಾ ಇದೀವಿ ಅಂತ ನಮಗ್ ಗೊತ್ತಿದ್ರೆ, ಅದ್ರ ಮೇಲೆ ನಮ್ಮ ಎಫರ್ಟ್ 100% ಇದ್ರೆ 100% ಸಕ್ಸೀಡ್ ಆಗ್ತೀವಿ.